ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ನಮ್ಮ ಡಿಪ್ಲೊಮಾ ಚಾನಲ್. ಸೊ ಡಿಯರ್ ಸ್ಟೂಡೆಂಟ್ಸ್, ಮೊನ್ನೆ ಒಂದು ಸರ್ಕ್ಯುಲರ್ ಬಿಟ್ಟರು. ಮೇಕಪ್ ಎಕ್ಸಾಮಲ್ಲಿ ಯಾರು ಪಾಸ್ ಆಗಿದ್ದೀರಾ ಅವ್ರಿಗೆ ಥರ್ಡ್ ರೌಂಡ್ ಅಥವಾ ಕ್ಯಾಶುವಲ್ ವೇಕೆನ್ಸಿ ರೌಂಡ್ ಅಂತ ಏನಿದೆ ಅಲ್ಲಿ ಎಲಿಜಿಬಲ್ ಮಾಡ್ತೀವಿ ಅಂತ. ಬಟ್ ನಿಮಗೆ ಒಂದು ಪ್ರಾಬ್ಲಮ್ ಇದ್ದಿದೆ ಏನಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿರಲಿಲ್ಲ. ಯಾಕೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿರಲಿಲ್ಲ ಅಂತಂದರೆ ನಿಮ್ಮದು ಬ್ಯಾಕ್ಲಾಗ್ ಇತ್ತು. ಸೊ ಕಾಲೇಜ್ ಕಡೆಯಿಂದ ಮಾರ್ಕ್ಸ್ ಕಾರ್ಡ್ಸ್ ಕಂಪ್ಲೀಟ್ಲಿ ಸಿಕ್ಕಿರಲಿಲ್ಲ. ಓಕೆ, ಸೊ ಇವಾಗ ನಿಮಗೆ ಪಾಸ್ ಆಗಿದ್ದೀರಾ, ಯಾರು DCT ಎಕ್ಸಾಮ್ ಬರೆದು ಪಾಸ್ ಆಗಿದ್ದೀರಾ, ರ್ಯಾಂಕಿಂಗು ಅನೌನ್ಸ್ ಆಗಿದೆ, ಚೆಕ್ ಮಾಡ್ಕೊಬೋದು. ನೆನ್ನೆ ಪೋಸ್ಟ್ ಮಾಡಿದ್ದೆ, ಆಲ್ರೆಡಿ ಲಿಂಕಲ್ಲಿ ಇದೆ ಅಲ್ಲಿ. ಓಕೆ, ಸೊ ಇವಾಗ ನಿಮಗೆ ಮೇಕಪ್ ಎಕ್ಸಾಮಲ್ಲಿ ಯಾರು ಪಾಸ್ ಆಗಿದ್ದೀರಾ, ನಿಮಗೆ ಕ್ಯಾಶುವಲ್ ವೇಕೆನ್ಸಿ ಎಂಟ್ರಿ ಆಗಬೇಕು ಅಂದರೆ ನಿಮಗೆ ಫಸ್ಟ್ ಥಿಂಗ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಬೇಕು. ಯಾಕೆಂದರೆ ನೀವು ಆಪ್ಷನ್ ಎಂಟ್ರಿ ಮಾಡಬೇಕು ಅಂದರೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಕೊಡಬೇಕು. ಓಕೆ, ಸೊ ಇದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಬರಬೇಕು ಅಂದರೆ ವೆರಿಫಿಕೇಷನ್ ಆದಮೇಲೆ ಬರುತ್ತೆ ನಿಮಗೆ. ಸೊ ಥರ್ಡ್ ರೌಂಡ್ ಕ್ಯಾಶುವಲ್ ವೇಕೆನ್ಸಿ ರೌಂಡ್ ಬಂದು ಆನ್ಲೈನೇ ಇರುತ್ತೆ. ಸೊ ಯಾರು ಇದಕ್ಕೆ ಕೇಗೆ ಬರೋದು ಬೇಡ. ಸೊ ಸುಮಾರು ಡೌಟ್ಸ್ ಇದೆ, ಎಲ್ಲಿ ಯಾವಾಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ ಮತ್ತು ಡಾಕ್ಯುಮೆಂಟ್ಸ್ ಯಾವ್ದು ಬೇಕು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಎಲ್ಲ ಸುಮಾರು ಜನ ಡೌಟ್ಸ್ ಇರುತ್ತೆ. ಆಲ್ರೆಡಿ ಕ್ಲಾರಿಫೈ ಮಾಡಿದ್ದೀನಿ, ಬಟ್ ಈ ವಿಡಿಯೋದಲ್ಲಿ ಇನ್ನೂ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಮೊನ್ನೆ ಒಂದು ಸರ್ಕ್ಯುಲರ್ ಬಿಟ್ಟಿದ್ರು, 4th ಸೆಪ್ಟೆಂಬರ್ ಬಿಟ್ಟಿದ್ರು. ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳಿದೆ. ಸೊ ಟೈಮ್ ಸಿಕ್ಕಿದಲ್ಲಿ ಇವಾಗ ಮಾಡ್ತಾ ಇದ್ದೀನಿ, ಎಲ್ಲ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಆಸ್ ಯೂಶುವಲ್ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ತಪ್ಪದೆ ನಮ್ಮ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಅಪ್ಡೇಟ್ಸ್ ಈ ಥರ ಕೊಡ್ತಾ ಹೋಗ್ತೀನಿ ಕಾನ್ಸ್ಟೆಂಟಾಗಿ, ಫ್ರೀಕ್ವೆಂಟಾಗಿ. ಆಮೇಲೆ ND ಅಕಾಡೆಮಿ ಕಡೆಯಿಂದ DCT 2025ಗೆ ನೆಕ್ಸ್ಟ್ ಇಯರ್ ಯಾರು DCT ಬರಿತಾ ಇದ್ದೀರಾ ಅವ್ರಿಗೆ ಒಂದು ಕೋಚಿಂಗ್ ಸ್ಟಾರ್ಟ್ ಮಾಡಿದ್ದೀನಿ, ಲಾಂಗ್ ಟರ್ಮ್ ಕೋಚಿಂಗ್. ಸೊ ಇನಾಗ್ರಲ್ ಆಫರ್ ಮುಗಿತಾ ಬಂದಿದೆ. ಓಕೆ, ಫೀಸ್ ಜಾಸ್ತಿ ಆಗೋದ್ರಲ್ಲೇ. ಸೊ ಯಾರನ್ನ ಜೂನಿಯರ್ಸ್ ಇದ್ದಾರೆ ರೆಫರ್ ಮಾಡಿ, ಕೆಳ ಕಾಣಿಸೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೇಳಿ, ಎಲ್ಲ ಅಪ್ಡೇಟ್ ಕೊಡ್ತೀನಿ. ಇಲ್ಲ ಸರ್ ಬರೀ ರೆಕಾರ್ಡೆಡ್ ಕ್ಲಾಸ್ ಕೊಡಿ ಅಂತಂದರೆ ಇನ್ನೂ 500 ಡಿಸ್ಕೌಂಟ್ ಮಾಡಿದ್ದೀನಿ. ಓಕೆ, ಸುಮಾರು ಜನ ಸ್ಟೂಡೆಂಟ್ಸ್ ಕೇಳ್ತಾ ಇದ್ರು, ತಗೊತಾ ಇದ್ದಾರೆ. ಕಂಪ್ಲೀಟ್ ರೆಡಿ ಇದೆ ಸಿಲೆಬಸ್ಸು, ಸೆಲ್ಫ್ ಲರ್ನಿಂಗ್ ಕೋರ್ಸು. ಬಟ್ ಒನ್ ಥಿಂಗ್, ನನ್ನ ಕಡೆಯಿಂದ ಪರ್ಸನಲ್ ಗೈಡೆನ್ಸ್ ಇರಲ್ಲ ಅದಕ್ಕೆ, ಮತ್ತು ಬುಕ್ ಬೇಕು ಅಂದರೆ ಅಡಿಷ್ನಲ್ ಚಾರ್ಜಸ್ ಆಗುತ್ತೆ. ಓಕೆ, ಇದೆಲ್ಲ ಅಡ್ವಾಂಟೇಜ್ ಇದೆ. ಸೊ ಡೀಟೇಲ್ಸ್ ಬೇಕು ಅಂದರೆ ನನಗೆ ಪಿಂಗ್ ಮಾಡಿ. ಎಲ್ಲ ಡೀಟೇಲ್ಸು 2025ಗಾಗಲಿ ಅಥವಾ ಫರ್ದರ್ ಫ್ಯೂಚರ್ಗೆ ನಿಮಗೆ ಡಿಪ್ಲೊಮೊ ರಿಗಾರ್ಡಿಂಗ್ ಅಪ್ಡೇಟ್ ಬರಬೇಕು ಅಂದರೆ ಟೆಲಿಗ್ರಾಮ್ ಚಾನಲ್ ಇದೆ, ವಾಟ್ಸಪ್ ಟೆಲಿಗ್ರಾಮ್ ಚಾನಲ್ ಇದೆ, ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಇದೆ. ND ಅಕಾಡೆಮಿದು ಡಿಪ್ಲೊಮೋದು ಸಪ್ರೇಟ್ ಇದೆ, DCT ಸಪ್ರೇಟ್ ಇದೆ. ಸೊ ಜಾಯ್ನ್ ಆಗಿ, ಎಲ್ಲ ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡ್ತೀನಿ. ಸೊ ಜಾಯ್ನ್ ಆಗೋದು ಮರಿಬೇಡಿ, ಎಲ್ಲ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ. ನಾವು ಕಮಿಂಗ್ ಬ್ಯಾಕ್ ಟು ದ ವಿಡಿಯೋ. ಸೊ ಇಲ್ಲಿ ಹೇಳೋದಾದರೆ ನೋಡಿ, ಇಲ್ಲಿ 4th ಬಿಟ್ಟರು ಏನು ಅಂತಂದರೆ 24ನೇ ಸಾಲಿನ ಮೇಕಪ್ ಮರುಪರೀಕ್ಷೆ ಅರ್ಹತೆ ಪಡೆದ ಡಿಪ್ಲೊಮೊ ಅಭ್ಯರ್ಥಿಗಳು ಸೊ ರ್ಯಾಂಕ್ ನೀಡಿ ಕ್ಯಾಶುವಲ್ ತೆರವು ಹಂತದ ಸೀಟು ಹಂಚಿಕೆಯಲ್ಲಿ ಪ್ರವೇಶ ಕಲ್ಪಿಸುವ ಕುರಿತು. ಓಕೆ, ಅಂದರೆ ರ್ಯಾಂಕ್ ನೀಡಿ ಪ್ರವೇಶ ಕಲ್ಪಿಸುವ ಕುರಿತು ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ದಾಖಲೆಗಳ ಪರಿಶೀಲನೆ ಯಾವಾಗ ಅಂದರೆ 10/9/24 ಅಂದರೆ ಇವತ್ತು ಬಂದು 5th. ಓಕೆ, 10th ಅಂದರೆ ಮಂಗಳವಾರ ಬರುತ್ತೆ, ನೆಕ್ಸ್ಟ್ ಮಂಗಳವಾರ ಬರುತ್ತೆ. ಸಮಯ ಬೆಳಗ್ಗೆ 10:30ರಿಂದ ಸಂಜೆ 4:30ರವರೆಗೆ. ಸ್ಥಳ ನಿಗದಿಪಡಿಸಿರುವ ಡಿಪ್ಲೊಮೊ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜುಗಳಲ್ಲಿ. ಸೊ ಯಾವಾಗ ಅಂತ ಗೊತ್ತಾಯ್ತಲ್ಲ, 10/9/24 ಅಂದರೆ ನೆಕ್ಸ್ಟ್ ಮಂಗಳವಾರ ನಿಮಗೆ ಹಬ್ಬ ಆದಮೇಲೆ ಟೈಮ್ ಇರುತ್ತೆ. ಬೆಳಗ್ಗೆ 10:00ರಿಂದ 4:00 ಒಂದೇ ದಿವಸ ಆಗೋದು, ಮತ್ತೆ ಎಕ್ಸ್ಟೆಂಡ್ ಮಾಡಲ್ಲ ಯಾವುದೇ ಕಾರಣಕ್ಕೂ. ಯಾಕಂದರೆ ನೆಕ್ಸ್ಟ್ ಕ್ವಶನೇ ಕೇಳ್ತೀರಾ, ಸರ್ ಮಾಡಿಸ್ಕೊಳಕ್ಕಾಗಲಿಲ್ಲ, ಎಕ್ಸ್ಟೆಂಡ್ ಆಗುತ್ತಾ ಅಂತ. ಸೊ ಆಗಲ್ಲ. ಎಲ್ಲಿ ಮಾಡ್ತಾರೆ ಅಂದರೆ ಸರ್ಕಾರಿ ಡಿಪ್ಲೊಮೊ ಕಾಲೇಜ್ ಎಲ್ಲಿ ಅಂತ ನೋಡಿ, ಇಲ್ಲಿದೆ. ಇಷ್ಟು ಡಿಪ್ಲೊಮೊ ಕಾಲೇಜ್ ಎಲ್ಲಿದೆ ಆ ಊರಲ್ಲಿ ಎಂಟೈರ್ ಕರ್ನಾಟಕ ಎಲ್ಲ ಕಡೆ ಒಂದು ರಫ್ಲಿ ಒಂದು 20-30 ಕಾಲೇಜ್ ಇದೆ. ಸೊ ಎಲ್ಲ ಕಡೆ ಇಲ್ಲೇನಿದೆ ಮೆನ್ಷನ್ ಆಗಿದೆ, ಸರ್ಕ್ಯುಲರ್ ಇದೆ. ಇಲ್ಲ ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡ್ರೆ ಸಾಕು. ಇಲ್ಲಿ ಹೋದರೆ ನಿಮಗೆ ವಿತ್ ಡಾಕ್ಯುಮೆಂಟ್ಸ್ ಹೋದರೆ ನಿಮಗೆಲ್ಲ ಪ್ರೊವೈಡ್ ಮಾಡಿಕೊಡ್ತಾರೆ. ಆಮೇಲೆ ಏನು ಹೇಳಿದ್ದಾರೆ ಅಂತಂದರೆ, ಪ್ರಾಧಿಕಾರವು ಜುಲೈ 24ರ ಮೇಕಪ್ ಮರುಪರೀಕ್ಷೆಯಲ್ಲಿ ಅರ್ಹತೆ ಪಡೆದು DCT 24 ಪರೀಕ್ಷೆಗೆ ಹಾಜರಾಗಿರುವ ಅಭ್ಯರ್ಥಿಗಳಿಗೆ ರ್ಯಾಂಕನ್ನು ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ಹೇಳೋದಲ್ಲ, ರ್ಯಾಂಕ್ ಆಲ್ರೆಡಿ ಮಾಡಿದ್ದಾರೆ, ಅಂದರೆ ಅನೌನ್ಸ್ ಮಾಡಿದ್ದಾರೆ. ಅರ್ಹ ಅಭ್ಯರ್ಥಿಗಳು 10/9/24ರಂದು ನಿಗದಿಪಡಿಸಿರುವ ಡಿಪ್ಲೊಮೊ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜುಗಳಲ್ಲಿ ಎಲ್ಲ ಮೂಲ ದಾಖಲೆಗಳೊಂದಿಗೆ ದಾಖಲೆಗಳ ಪರಿಶೀಲನೆಗೆ ಹಾಜರಾಗಲು ಸೂಚಿಸಿದೆ. ನಿಮ್ದು ಏನೇನು ಡಾಕ್ಯುಮೆಂಟ್ಸ್ ಇದೆ ಎಲ್ಲ ತೊಗೊಂಡು ಹೋಗಬೇಕು. ನಾನು ಹೇಳ್ತೀನಿ ಎಕ್ಸಾಕ್ಟ್ಲಿ ಏನು ಬರಬೇಕು ಅಂತ. ದಾಖಲೆಗಳ ಪರಿಶೀಲನೆಗೆ ಹಾಜರಾಗಿರುವ ಪಾಲಿಟೆಕ್ನಿಕ್ ಕಾಲೇಜುಗಳ ವಿವರಗಳನ್ನು ಪ್ರಕಟಿಸಲಾಗಿದೆ. ಸೊ ಹೇಳೋದ್ನಲ್ಲ, ಸೊ ಇದು ಎಲ್ಲ ಕಾಲೇಜ್, ಕಂಪ್ಲೀಟ್ ಕಾಲೇಜು. ವಿದ್ಯಾರ್ಥಿಗಳು ದಾಖಲೆಗಳ ಪರಿಶೀಲನೆಗೆ ಬರುವ ಸಮಯದಲ್ಲಿ ತಾವು ಆನ್ಲೈನ್ ಅರ್ಜಿ ಸಲ್ಲಿಸುವಾಗ ಕೋರಿರುವ ಕ್ಲೇಮ್ಗಳಿಗೆ ಪೂರಕವಾದ ಎಲ್ಲ ಶೈಕ್ಷಣಿಕ ಮೂಲ ದಾಖಲೆಗಳನ್ನು ಮತ್ತು ಒಂದು ಅಟೆಸ್ಟೆಡ್ ಸೆಟ್ ಜೆರಾಕ್ಸ್ ಪ್ರತಿಗಳನ್ನು ಸಲ್ಲಿಸಬೇಕು. ಹೇಳಿದ್ರಲ್ಲ, ನಿಮ್ಗೆ ಏನೇನು ಕ್ಲೇಮ್ ಮಾಡ್ತೀರಾ, ಕ್ಯಾಸ್ಟ್ ಆಗಲಿ, ಇನ್ಕಮ್ ಆಗಲಿ ಅಥವಾ ಕೋಟಾ ಆಗಲಿ ಕ್ಲೇಮ್ ಮಾಡಿದರೆ ಪ್ರೊವೈಡ್ ಮಾಡಬೇಕು. ಅಟೆಸ್ಟೆಡ್ ಅಂತ ಹೇಳಿದ್ದಾರೆ. ಯಾರು ನೋಟ್ರಿ ಮಾಡಿಸ್ಕೊಂಡೋಗಿ ಏನು ಪ್ರಾಬ್ಲಮ್ ಇಲ್ಲ, ನಿಮ್ಮ HOD ಅಥವಾ ಪ್ರಿನ್ಸಿಪಲ್ ಯಾರನ್ನ ಇದ್ರೂ ಮಾಡಿಸ್ಕೊಂಡೋಗಿ ಮಾಡಿಕೊಟ್ರೆ ಸಾಕಾಗುತ್ತದು. ಪರಿಶೀಲನೆಯ ದಿನದಂದು ಯಾವುದೇ ದಾಖಲೆ, ಪ್ರಮಾಣ ಪತ್ರ, ಅಂಕಪಟ್ಟಿ ಹಾಜರುಪಡಿಸಲು ಯಾರೇ ವಿದ್ಯಾರ್ಥಿ ವಿಫಲನಾದ ಪಕ್ಷದಲ್ಲಿ ಅಂಥ ಅಭ್ಯರ್ಥಿಯ ದಾಖಲೆಗಳನ್ನು ಪರಿಶೀಲನೆ ಮಾಡುವುದಿಲ್ಲ ಮತ್ತು ಅವರ ನೋಂದಣಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವುದಿಲ್ಲ. ಅನಂತರ ಅವರು ತಮ್ಮ ಇಚ್ಛೆ ಆಪ್ಷನನ್ನು ನೀಡುವುದಕ್ಕೆ ಸಂಬಂಧಿಸಿದಂತೆ ಅವರು ಪರಿಗಣಿಸುವುದಿಲ್ಲ. ಸೊ ಇದರಿಂದನೇ ಗೊತ್ತಾಗುತ್ತೆ ಥರ್ಡ್ ರೌಂಡ್ ಅಂದರೆ ಕ್ಯಾಶುವಲ್ ವೇಕೆನ್ಸಿ ರೌಂಡ್ ಬಂದು ಆನ್ಲೈನ್ ಇರುತ್ತೆ. ಇವಾಗ ಅಂದರೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಹೆಂಗೆ ಮಾಡಿದ್ರು ಆನ್ಲೈನ್ ಇರುತ್ತೆ.
ಸೊ ನನಗನ್ನಿಸ್ದಂಗೆ ಫ್ರೆಶ್ ಆಪ್ಷನ್ ಎಂಟ್ರಿ ಸಿಗ್ಬೋದು. ಓಕೆ, ಫ್ರೆಶ್ ಆಪ್ಷನ್ ಎಂಟ್ರಿ ಸಿಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಯಾಕಂದರೆ ಮಿಕ್ಕಿರೋ ಸೀಟ್ಸ್ಗೆಲ್ಲ ಇದು ಮಾಡ್ತಾರೆ. ಇವಾಗ ಯಾರು ಸೆಕೆಂಡ್ ರೌಂಡ್ ಸೆಕೆಂಡ್ ರೌಂಡ್ ಸೀಟ್ ಸಿಕ್ಕಿ ಫೀಸ್ ಕಟ್ಟಿಲ್ಲ ಅವರು ಎಲಿಜಿಬಲ್ ಆಗ್ತೀರಾ, ಯಾರು ಸೀಟೇ ಸಿಕ್ಕಿಲ್ಲ ಅವರು ಎಲಿಜಿಬಲ್ ಆಗ್ತೀರಾ, ಮೇಕಪ್ ಎಕ್ಸಾಮಲ್ಲಿ ಪಾಸ್ ಆಗಿರೋ ಎಲಿಜಿಬಲ್ ಆಗ್ತೀರಾ. ಸೊ ನಿಮಗೆ ಫ್ರೆಶ್ ಆಪ್ಷನ್ ಎಂಟ್ರಿ ಇರುತ್ತೆ. ಪ್ರಾಬಬಲಿ ನೀವು ಏನು ಎಂಟ್ರಿ ಮಾಡ್ತೀರಾ ಎಲ್ಲ ಡಿಲೀಟ್ ಆಗಿರುತ್ತೆ ಅನ್ಸುತ್ತೆ. ನನಗೂ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಲಾಗಿನ್ ಆದಾಗ ಗೊತ್ತಾಗುತ್ತೆ. ಅಂದರೆ ಲಿಂಕ್ ಬಿಡ್ತಾರೆ, ಅದು ಲಾಗಿನ್ ಆದಾಗ ಗೊತ್ತಾಗುತ್ತೆ ನಿಮಗೆ. ದಾಖಲೆಗಳ ಪರಿಶೀಲನೆ ನಂತರ ಅರ್ಹರಾಗುವಂಥ ಅಭ್ಯರ್ಥಿಗಳನ್ನು ಮಾತ್ರ ಲಭ್ಯವಿರುವ ಸೀಟುಗಳಿಗೆ ಇಚ್ಛೆಗಳನ್ನು ನಮೂದಿಸುವುದಕ್ಕಾಗಿ ಪರಿಗಣಿಸಲಾಗುವುದು. ದಾಖಲಾತಿ ಪರಿಶೀಲನೆಗೆ ಸಲ್ಲಿಸಬೇಕಾದ ಮೂಲ ದಾಖಲೆಗಳ ವಿವರಗಳನ್ನು DCET ಬ್ರೌಚರ್ನಲ್ಲಿ ಪ್ರಕಟಿಸಲಾಗಿದೆ. ಯಾವ್ದು ಅಂತ ನೋಡಿ, ಇಷ್ಟು ಡಾಕ್ಯುಮೆಂಟ್ಸ್ ಅವ್ರು ಕೇಳೋದು. ಓಕೆ, ಸೊ ಕಂಪಲ್ಸರಿ ಡಾಕ್ಯುಮೆಂಟ್ಸ್ ಎಲ್ಲರೂ ತೊಗೊಂಡು ಹೋಗಬೇಕಾಗಿರೋದು. ಇವಾಗ ಏನೇನು ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಂಡಿದ್ರಿ, ಇನ್ನೂ ಟೈಮ್ ಇದೆ, ಇವಾಗ 5 days ಟೈಮ್ ಇದೆ. ಓಕೆ, ಅಟೆಸ್ಟೇಷನ್ ಮಾಡಿಸ್ಕೊಬೇಕು, BO ಸೈನ್ ಆಗಬೇಕು. ಫಸ್ಟ್ ಥಿಂಗ್ SSLC ಒರಿಜಿನಲ್ ಮಾರ್ಕ್ಸ್ ಕಾರ್ಡ್, DCET 2024 ಅಪ್ಲಿಕೇಶನ್ ಫಾರ್ಮ್ ಫೈನಲ್ ಕಾಪಿ, ಅಂದರೆ ಏನು ಆನ್ಲೈನ್ ಅಪ್ಲೈ ಮಾಡಿದ್ರೆ ಫೈನಲ್ ಕಾಪಿ, ಅದಕ್ಕೇನು ಪ್ರಿನ್ಸಿಪಲ್ ಸೈನ್ ಬೇಕಾಗಿಲ್ಲ. DCET 2024 ಅಡ್ಮಿಷನ್ ಟಿಕೆಟ್, ನೀವು ಎಕ್ಸಾಮ್ ಬರೆದಿರೋ ಅಡ್ಮಿಷನ್ ಟಿಕೆಟು ಇನ್ವಿಜಿಲೇಟರ್ ಸೈನ್ ಆಗಿರಬೇಕು. ಅದು ಇಲ್ಲ ನಾವು ಪ್ರಿಂಟ್ಔಟ್ ತೊಗೊಳ್ಳಿ. ಡಿಪ್ಲೊಮೊ ಆಲ್ ಸೆಮ್ ಮಾರ್ಕ್ಸ್ ಕಾರ್ಡ್ಸ್, ಎಲ್ಲ ಸೆಮ್ ಮಾರ್ಕ್ಸ್ ಕಾರ್ಡ್ಸ್ ಇಲ್ಲೇ ಮೇನ್ ಇರೋದು. ಸೊ ಎಲ್ಲ ತೊಗೊಂಡಿರ್ತೀರಾ, ಕಾಲೇಜಲ್ಲಿ ಕೊಟ್ಟಿರ್ತಾರೆ, ಬಟ್ ಮೇಕಪ್ ಎಕ್ಸಾಮಲ್ಲಿ ಪಾಸ್ ಆಗಿರೋ ತೊಗೊಂಡಿರಲ್ಲ. ಸೊ ಅದನ್ನೂ ತೊಗೊಬೇಕು. ಇಲ್ಲ ಅಂದರೆ ಮಾಡಿಫೈ ಮಾಡಿ, ಇವಾಗ ಫಾರ್ ಎಕ್ಸಾಂಪಲ್ 5th ಸೆಮ್ ಆಗಿರ್ಬೋದು, ಅಥವಾ ಫಸ್ಟ್ ಸೆಮ್ ಆಗಿರ್ಬೋದು, ಸೆಕೆಂಡ್ ಸೆಮ್ ಆಗಿರ್ಬೋದು, ಫೇಲ್ ಆಗಿರ್ತೀರಾ, ಇವಾಗ ಪಾಸ್ ಆಗಿರ್ತೀರಾ, ಅದರದ್ದು ಕಂಪ್ಲೀಟ್ ಮಾರ್ಕ್ಸ್ ಕಾರ್ಡ್ ಬೇಕು. ಸೊ 6 ಸೆಮ್ ಮಾರ್ಕ್ಸ್ ಕಾರ್ಡ್ ಕೊಡ್ತಾರೆ, 6 ಸೆಮ್ದು ತೊಗೊಂಬಿಡಿ. ಇಲ್ಲ ಅದು ಫೇಲ್ ಆಗಿದ್ರು ಬೆಟರ್ ಪಾಸ್ ಆಗಿರೋ ತೊಗೊಂಬಿಡಿ, ತಲೆ ಕೆಡಿಸ್ಕೊಂಡು ಫೇಲ್ ಆ ಮಾರ್ಕ್ಸ್ ಕಾರ್ಡ್ಸ್ ಎಲ್ಲ ಇಟ್ಕೊಂಡು ಹೋಗ್ಬೇಡಿ. ಕಾಲೇಜಲ್ಲಿ ಕೇಳಿ ಅದನ್ನು ಅಬ್ಸ್ಟ್ರಾಕ್ಟ್ ಕೊಡ್ತಾರೆ, ಒರಿಜಿನಲ್ ಯಾರು ಕೊಡಲ್ಲ, ಅಬ್ಸ್ಟ್ರಾಕ್ಟ್ ಕೊಡ್ತಾರೆ, ಅದನ್ನು ತೆಗೆದುಕೊಳ್ಬೇಕು. ನೋಡಿ, ಅದನ್ನೇ ಹೇಳಿರೋದು ಅಬ್ಸ್ಟ್ರಾಕ್ಟ್ ಓನ್ಲಿ ಅಂತ. ಡಿಪ್ಲೊಮೊ ಸರ್ಟಿಫಿಕೇಟ್, ಪ್ರಾವಿಷನಲ್ ಡಿಪ್ಲೊಮೊ ಸರ್ಟಿಫಿಕೇಟ್, ಸೊ PDC ಇವಾಗ ಇಶ್ಯೂ ಮಾಡ್ತಾರೆ, ಯಾಕಂದರೆ ಮೇಕಪ್ ಎಕ್ಸಾಮ್ ಪಾಸ್ ಆಗಿದ್ದೀರಾ. ಓಕೆ, ಆಮೇಲೆ ಸ್ಟಡಿ ಸರ್ಟಿಫಿಕೇಟ್, ಡಿಪ್ಲೊಮೊ ಸರ್ಟಿಫಿಕೇಟು PDC ಎರಡೂ ಒಂದೇನೆ, ಆಲ್ಮೋಸ್ಟ್ ಸೇಮ್ ಬರುತ್ತೆ. ಅದು ಬೇಕೇ ಬೇಕಾಗುತ್ತೆ. ಕೆಲವು ಕಾಲೇಜಸ್ ಕೊಡಲ್ಲ ಅಂತ ಹೇಳ್ತಾರೆ, ಬಟ್ ಇವು ಬೇಕೇ ಬೇಕಾಗೋ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಮತ್ತೆ ಚಾನ್ಸ್ ಕೊಡಲ್ಲ, ಯಾವಾಗಲೂ ಹೇಳ್ತಾ ಇದ್ದೀನಿ. ಸೊ ಎಲ್ಲ ರೆಡಿ ಮಾಡ್ಕೊಂಬಿಡಿ. 1 to 10 ಸ್ಟಡಿ ಸರ್ಟಿಫಿಕೇಟ್, ಸೊ ನೀವು 10 ವರ್ಷ 1 to 10 ಅಂತ ಹೇಳಿದ್ರೆ ಮಿನಿಮಮ್ 7 years ಬೇಕಾಗಿರೋದು, ಇನ್ಕ್ಲೂಡಿಂಗ್ ಡಿಪ್ಲೊಮೊ. 1 to 10 ಮತ್ತು ಡಿಪ್ಲೊಮೊ 13 ವರ್ಷ ಆಗುತ್ತೆ, ಅದರಲ್ಲಿ 7 ವರ್ಷ, ಅದರಲ್ಲಿ ಒಂದು 10th ಇಲ್ಲ ಡಿಪ್ಲೊಮೊ ಇರಲೇಬೇಕು. ಆ ಥರ ಅರೇಂಜ್ ಮಾಡ್ಕೊಂಬಿಡಿ. ಸ್ಟಡಿ ಸರ್ಟಿಫಿಕೇಟ್ಗೆ BO ಸೈನ್ ಆಗಬೇಕು. ಸೊ ಯಾರು ಸ್ಟೇಟಲ್ಲಿ ಓದಿದ್ದೀರಾ ಅವ್ರು BO ಸೈನ್ ಆಗಲೇಬೇಕು. CBSE ICSE ಅವರಿಗೆ BO ಸೈನ್ ಬೇಕಾಗಲ್ಲ, ಕಾಲೇಜಲ್ಲಿ ಸೈನ್ ಪ್ರಿನ್ಸಿಪಲ್ ಸೈನ್ ಮಾಡಿಕೊಟ್ಟಿದ್ರೆ ಸಾಕಾಗುತ್ತೆ, ಅಂದರೆ ನಿಮ್ಮ ಸ್ಕೂಲ್ ಪ್ರಿನ್ಸಿಪಲ್ ಸೈನ್ ಮಾಡಿಕೊಟ್ರೆ ಸಾಕಾಗುತ್ತೆ. ಸೊ ಹೇಳಿದ್ನಲ್ಲ, ಮಿನಿಮಮ್ 7 years ಕಂಪಲ್ಸರಿ. ಸೊ ಅದರಲ್ಲಿ ಒಂದು 10th ಇನ್ಕ್ಲೂಡ್ ಆಗಲೇಬೇಕು, ಇನ್ಕ್ಲೂಡಿಂಗ್ 10th. ಓಕೆ, ಡಿಪ್ಲೊಮೊ 3 years ಸ್ಟಡಿ ಸರ್ಟಿಫಿಕೇಟ್, ಅದು ಕಾಲೇಜಲ್ಲಿ ಕೇಳಿದ್ರೆ ಕೊಡ್ತಾರೆ. ಎಲ್ಲ PDC ಆದರೂ ಅದರಲ್ಲೇ ಒಂದೇ, ಸ್ಟಡಿ ಸರ್ಟಿಫಿಕೇಟ್ ಸಪ್ರೇಟಾಗಿ ಕೊಟ್ಟರೆ ಇಟ್ಕೊಳ್ಳಿ, ಅದರಲ್ಲೇ ಕೊಟ್ಟರೆ ಅದರಲ್ಲೇ ಇರುತ್ತೆ. ಸೊ ಇಷ್ಟು ಕಂಪಲ್ಸರಿ ಎಲ್ಲರಿಗೂ ಬೇಕಾಗಿರೋದು. ಮತ್ತು ಕ್ಯಾಸ್ಟ್ ಇನ್ಕಮ್ ಕ್ಲೇಮ್ ಮಾಡಿದರೆ ಯಾರು ಅಪ್ಲಿಕೇಬಲ್ ಇದ್ದೀರಾ, ಇವಾಗ ನೀವು ಇನ್ಕಮ್ ಕ್ಲೇಮ್ ಮಾಡ್ತೀರಾ, ಕ್ಯಾಸ್ಟ್ ಕ್ಲೇಮ್ ಮಾಡ್ತೀರಾ, ರೂರಲ್ ಕ್ಲೇಮ್ ಮಾಡ್ತೀರಾ, ಕನ್ನಡ ಮೀಡಿಯಂ ಕ್ಲೇಮ್ ಮಾಡ್ತೀರಾ, ಹೈದರಾಬಾದ್ ಕರ್ನಾಟಕ ಕ್ಲೇಮ್ ಮಾಡಿರ್ತೀರಾ, ಅಥವಾ ಒಂದು 1B ಸೆಕ್ಷನ್ ಪೇರೆಂಟ್ಸ್ ಡೊಮಿಸೈಲ್ ಸರ್ಟಿಫಿಕೇಟ್, ಹೊರನಾಡು ಗಡಿನಾಡು, ಸೊ ಇಂಥವರು ಏನೇನು ಕ್ಲಾಸ್ ಕ್ಲೇಮ್ ಮಾಡಿರ್ತೀರಾ ಆನ್ಲೈನ್ ಅಪ್ಲಿಕೇಶನಲ್ಲಿ ಅದೆಲ್ಲ ಪ್ರೊವೈಡ್ ಮಾಡಿದ್ರೆ ಆಗುತ್ತೆ. ಸೊ ಹೇಳಿದ್ನಲ್ಲ, DCET ಮೇಕಪ್ ಎಕ್ಸಾಮ್ ಪಾಸ್ ಆದವರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಂದು 10/9/24. ಆಮೇಲೆ ಒಂದು ಅಬ್ಸರ್ವ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್ ಥಿಂಗ್, ಓನ್ಲಿ 1 day, ಫರ್ದರ್ ಇಟ್ ವಿಲ್ ನಾಟ್ ಬಿ ಎಕ್ಸ್ಟೆಂಡೆಡ್. ಅವತ್ತು ಮಾತ್ರ, ಅಂದರೆ 10/9/24 ಬೆಳಗ್ಗೆ 10:00 ಸಾಯಂಕಾಲ 4:00 ಏನಿದೆ ಅಷ್ಟೇ, ಒಂದೇ ದಿವಸನೇ. ಫರ್ದರ್ ಎಕ್ಸ್ಕ್ಯೂಸ್ ಕೇಳಬೇಡಿ, ನಮ್ಗೆ ಗೊತ್ತಾಗಿಲ್ಲ ಅಂತ ಹೇಳ್ಬೇಡಿ. ದಯಮಾಡಿ ಇದು ಫ್ರೆಂಡ್ಸ್ ಗ್ರೂಪಲ್ಲೆಲ್ಲ ಶೇರ್ ಮಾಡಿ, ಈ ವಿಡಿಯೋ ನೋಡ್ತಾ ಇದ್ದರೆ ಅವರು ಅರೇಂಜ್ ಮಾಡ್ಕೊಳ್ಳಿ. ಸೊ ಇದೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ನಿಮಗೆ ಎಲ್ಲ, ಅಂದರೆ ಆ ಸೆಂಟ್ರಲ್ಲಿ ಹೋಗಿ ಇವಾಗ ಇಲ್ಲಿ ಹೋಗ್ಬಿಟ್ಟು ಇವೆಲ್ಲ ಏನೇನು ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಬಿಟ್ಟು ಆದಮೇಲೆ ನಿಮಗೆಲ್ಲ ಕರೆಕ್ಟಾಗಿತ್ತು ಅಂತಂದರೆ ನಿಮಗೆ ಈ ಥರ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಕೊಡ್ತಾರೆ. ಸೊ ಇದರಲ್ಲೆಲ್ಲ ಇಂಡಿಕೇಟ್ ಆಗಿರುತ್ತೆ, ಚೆಕ್ ಮಾಡ್ಕೊಳ್ಳಿ ಏನೇನು ಕೊಟ್ಟಿದ್ದೀರಾ ಡಾಕ್ಯುಮೆಂಟ್ಸು, ಯಾವ ಕ್ಲಾಸ್ಗೆ ಎಲಿಜಿಬಲ್ ಆಗ್ತೀರಾ, ನಿಮ್ಮದು ರೂರಲ್ ಕೋಟಾ ಏನು, ಕನ್ನಡ ಮೀಡಿಯಂ ಕೋಟಾ ಏನು, ಹೈದರಾಬಾದ್ ಕರ್ನಾಟಕ ಏನು, ಕ್ಯಾಟಗರಿ ಏನು, ಮತ್ತು SNQ ಬರಲ್ಲ ನಿಮಗೆ, ಇದೆಲ್ಲ ಏನು ಪ್ರಾಬ್ಲಮ್ ಏನಿಲ್ಲ, ಇದೆಲ್ಲ ಇದೆಯಾ. ಮತ್ತು ಅಪ್ಲಿಕೇಶನ್ ನಂಬರು, DCET ನಂಬರ್, ಸೀಕ್ರೆಟ್ಗೆ ಎಲ್ಲ ಬರುತ್ತೆ. ಸೊ ನೀವು ಇವೆಲ್ಲ ತಗೊಂಡು ರೆಡಿ ಮಾಡಿಕೊಂಡ್ರೆ ನೀವು ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಇದು ಕಂಪ್ಲೀಟ್ಲಿ ಯುಟಿಲೈಸ್ ಆಗುತ್ತೆ ನಿಮ್ಗೆ ಇಲ್ಲಿ. ಓಕೆ, ಸೊ ಹೇಳ್ತಾ ಇದ್ದೀನಿ ಮತ್ತೆ, ಒಂದೇ ದಿವಸ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗೋದು. ಸೊ ರೆಡಿ ಮಾಡ್ಕೊಳ್ಳಿ. ಸೊ ಎಲ್ಲ ಇನ್ ಡೀಟೇಲಾಗಿ ಹೇಳಿದ್ದೀನಿ ಅಂದ್ಕೊಂಡಿದ್ದೀನಿ. ಸೊ ಏನೇನು ಡಾಕ್ಯುಮೆಂಟ್ಸ್ ಬೇಕು ಎಲ್ಲ ಕಂಪ್ಲೀಟಾಗಿ ಹೇಳಿದ್ದೀನಿ ಅಂದ್ಕೊಂಡಿರ್ತೀನಿ. ಓಕೆ, ಸೊ ಇದನ್ನು ಸ್ಕ್ರೀನ್ಶಾಟ್ ತಗೊಂಡು ಇಟ್ಕೊಳ್ಳಿ, ಎಲ್ಲ ರೆಡಿ ಮಾಡ್ಕೊಳ್ಳಿ ಅಕಾರ್ಡಿಂಗ್ಲಿ. ಸೊ DCET 2025ಗೆ ಒಂದು ಲಾಂಗ್ ಟರ್ಮ್ ಕೋಚಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಏನು ಅಪ್ಡೇಟ್ಸ್ ಕೊಡ್ತಾ ಇದ್ದೀನಿ, ಅದೇ ಥರ ಪರ್ಸನಲ್ ಗೈಡೆನ್ಸ್ ಇನ್ಕ್ಲೂಡ್ ಆಗಿರುತ್ತೆ, ಕೋಚಿಂಗ್ ಇನ್ಕ್ಲೂಡ್ ಆಗಿರುತ್ತೆ. ಒಂದು ಟಾಪ್ ರ್ಯಾಂಕ್ಸ್ ಬರಬೇಕು, ನೀವು ಒಂದು ಒಳ್ಳೆ ಕಾಲೇಜ್ ಪ್ಲೇಸ್ ಆಗಬೇಕು ಅಂದರೆ ND ಅಕಾಡೆಮಿ ಸಪೋರ್ಟ್ ಬೇಕೇ ಬೇಕು ನಿಮಗೆ. ಸೊ ಜಾಯ್ನ್ ಆಗಿ, ಕಂಪ್ಲೀಟ್ ಗೈಡೆನ್ಸ್ ಕೊಡ್ತೀನಿ. ಯು ಆಲ್ಸೋ ಕ್ಯಾನ್ ಸ್ಕೋರ್ ಎ ಗುಡ್ ರ್ಯಾಂಕ್ ಆ್ಯಂಡ್ ಗುಡ್ ಮಾರ್ಕ್ಸ್. ಓಕೆ, ಸೊ ವಿಡಿಯೋ ಇಷ್ಟ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ತಪ್ಪದೆ ನಮ್ಮ ಡಿಪ್ಲೊಮೊ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಎಲ್ಲ ಅಪ್ಡೇಟ್ಸು ಡೀಟೇಲಾಗಿ ಕೊಟ್ಟಿದ್ದೀನಿ. ಅರ್ಥ ಆಗಿಲ್ಲ ಅಂದರೆ ದಯಮಾಡಿ ಮತ್ತೆ ಫಸ್ಟಿಂದ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.